ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಿರೋ ವಿಷಯ ಜವಾಹರ್ ನವೋದಯ ವಿದ್ಯಾಲಯ 6ನೇ ತರಗತಿ ಪ್ರವೇಶ ಪರೀಕ್ಷೆ ರಿಸಲ್ಟ್ ಯಾವಾಗ ಬರುತ್ತೆ. ಮತ್ತು ಈಗಾಗಲೇ ಕಳೆದ ವರ್ಷ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳಲ್ಲಿ ಕೂಡ ಒಂದು ಕನ್ಫ್ಯೂಷನ್ ಇರುತ್ತೆ. ಅದೇನಪ್ಪ ಅಂದರೆ 90 ಅಥವಾ 90ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದರೂ ಕೂಡ ನಮ್ಮ ಮಕ್ಕಳು ಯಾಕೆ ನಾವು ಸೆಲೆಕ್ಟ್ ಆಗಲಿಲ್ಲ ಅನ್ನೋದ್ರ ಬಗ್ಗೆ ಒಂದು ಇಲ್ಲಿ ಕನ್ಫ್ಯೂಷನ್ ಇರುತ್ತೆ. ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಅದಕ್ಕೆ ಮೂಲ ಕಾರಣ ಕರ್ನಾಟಕದಲ್ಲಿರುವ ಸ್ಪರ್ಧೆ ಅಥವಾ ಕಾಂಪಿಟೇಷನ್ ಅಂತ ಹೇಳ್ಬೋದು. ಅದರ ಜೊತೆಗೆ ಲಭ್ಯವಿರುವ ಸೀಟುಗಳು ಮತ್ತು ಇಲ್ಲಿ ಕಡಿಮೆ ಇರುವ ಕಾರಣ, ಹೀಗಾಗಿ ಅತಿ ಹೆಚ್ಚು ಸ್ಪರ್ಧೆ ಇರುವುದರಿಂದ ಕರ್ನಾಟಕದಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಒಟ್ಟು ಶಾಲೆಗಳು ಕರ್ನಾಟಕದಲ್ಲಿ 31, ಇದರಲ್ಲಿ ಕಲಬುರಗಿಯಲ್ಲೂ 2 ಇವೆ. ಇವೆಲ್ಲ ಹೈದರಾಬಾದ್ ರೀಜನ್ಗೆ ಸಂಬಂಧಿಸಿವೆ. ಕಳೆದ ವರ್ಷ ದೇಶಾದ್ಯಂತ 30 ಲಕ್ಷ ವಿದ್ಯಾರ್ಥಿಗಳು ನವೋದಯ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದರು. ಆದರೆ ಪರೀಕ್ಷೆಗೆ 25 ಲಕ್ಷ ವಿದ್ಯಾರ್ಥಿಗಳು ಹಾಜರಾಗಿದ್ದರು. ಇನ್ನು ವಿದ್ಯಾರ್ಥಿಗಳ ಆಯ್ಕೆ ದೇಶಾದ್ಯಂತ 649 ಶಾಲೆಗಳಿವೆ. ಇನ್ನು 649 ಶಾಲೆಗಳಲ್ಲಿ 50,000 ಸೀಟುಗಳು ಮಾತ್ರ ಇವೆ. ಇನ್ನು ಕರ್ನಾಟಕದಲ್ಲಿ ಪ್ರತಿ ನವೋದಯ ಶಾಲೆಯಲ್ಲಿ 80 ಸೀಟುಗಳು ಜಿಲ್ಲೆಗೆ 1ರಂತೆ ಇದ್ದವು. ಇದರಲ್ಲಿ ಕರ್ನಾಟಕದಲ್ಲಿನ ಒಟ್ಟು ಸೀಟುಗಳ ಸಂಖ್ಯೆ 2480, ಜಿಲ್ಲೆಗೆ 1 ಶಾಲೆ, ಗುಲ್ಬರ್ಗದಲ್ಲಿ 2 ಇವೆ. ಇನ್ನು ಕಳೆದ ವರ್ಷ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳ ಸಂಖ್ಯೆ ಕರ್ನಾಟಕದಲ್ಲಿ 2 ಲಕ್ಷದ ಮೇಲೆ ಇದೆ. ಪ್ರತಿ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳ ಸಂಖ್ಯೆ ಕನಿಷ್ಠ ಅಂದ್ರೂ 10,000 ವಿದ್ಯಾರ್ಥಿಗಳಿಗಿಂತ ಹೆಚ್ಚು. ಈಗಾಗಲೇ ಪರೀಕ್ಷೆಯು ಜನವರಿ 18, 2025ಕ್ಕೆ ಪೂರ್ಣಗೊಂಡಿದ್ದು, ಇನ್ನು ರಿಸಲ್ಟ್ಗಾಗಿ ಕಾಯ್ತಾ ಇದ್ದೀವಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಇಲ್ಲಿ ಕರ್ನಾಟಕದಲ್ಲಿ ನಡೆದಂತಹ ಈ ಪರೀಕ್ಷೆಯಲ್ಲಿ ಇದೇ ವರ್ಷ 2025ರ ವರ್ಷದಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗಿದ್ದು, 2 ಲಕ್ಷದ ಸಮೀಪದ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿದ್ದಾರೆ. ಇನ್ನು ದೇಶಾದ್ಯಂತ ನೋಡುವುದಾದರೆ 35 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ 30 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಹೇಳುವುದಾದರೆ ಬಹಳಷ್ಟು ಸ್ಪರ್ಧೆ ಇದೆ. ಒಟ್ಟಾರೆಯಾಗಿ ಒಂದು ಜಿಲ್ಲೆಗೆ 80 ಸೀಟುಗಳಲ್ಲಿ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕೂಡ ಈ ವರ್ಷವೂ ಪರೀಕ್ಷೆ ಬರೆದಿದ್ದಾರೆ. ಮತ್ತು ಹೆಚ್ಚು ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ ಅಂಕಗಳು ವ್ಯತ್ಯಾಸವಾಗಬಹುದು, 1-2 ಅಂಕದಲ್ಲಿ. ಇನ್ನು ಹೆಚ್ಚು ಕಡಿಮೆ ಬಹಳ ವಿದ್ಯಾರ್ಥಿಗಳು ಸಮ ಅಂಕಗಳನ್ನು ಗಳಿಸಬಹುದು. ಆದರೆ ಸರ್ಕಾರದ ಮೀಸಲಾತಿ ನಿಯಮಾವಳಿ ಮತ್ತು ಮೆರಿಟ್ ಪ್ರಕಾರ ಆಯ್ಕೆ ಪ್ರಕ್ರಿಯೆ ನಡೆಯುತ್ತದೆ. ಇನ್ನು ಪರೀಕ್ಷೆಯ ರಿಸಲ್ಟ್ ಮಾರ್ಚ್ 3 ಅಥವಾ 4ನೇ ವಾರ ಘೋಷಣೆಯಾಗಬಹುದು ಎನ್ನುವುದರ ಬಗ್ಗೆ JNV ಅವರೇ ಹೇಳಿದ್ದಾರೆ. ಇನ್ನು ಕಾದು ನೋಡೋಣ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಧನ್ಯವಾದಗಳು.